ನೀವಿಬ್ರು ನನ್ನ ತಮ್ಮಂದ್ರಿದ್ದ ಹಾಗೆ. ನಿಮ್ಮಿಂದ ಒಳ್ಳೊಳ್ಳೆ ಕೆಲಸಗಳು ನಡೀತಾ ಇದೆ. ನಿಮ್ಮಿಬ್ಬರಿಂದ ಒಳ್ಳೆ ಬಿಸ್ನೆಸ್ ಸಹ ಆಗ್ತಿದೆ. ಈಗ 6 ತಿಂಗಳಿಗೋಸ್ಕರ ನಾನು ಫಾರಿನ್ಗೆ ಬಿಸ್ನೆಸ್ಗೋಸ್ಕರ ಹೋಗ್ತಾ ಇದ್ದೀನಿ. ಸರಿ ಅಣ್ಣ. ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಹೆಸರಲ್ಲಿ ನಾನು ಪವರ್ ಆಫ್ ಅಥಾರಿಟಿ ಬರ್ದಿಟ್ಟು ಹೋಗೋಣ ಅಂತ ಇದ್ದೀನಿ ಅಣ್ಣ. ಅದಕ್ಕೆ ನಮ್ಮಿಬ್ಬರ ಹೆಸರಿನಲ್ಲೂ ಬೇಡ ಅಣ್ಣ. ಈಗ ನಮ್ ಗಜಪತಿಗೆ ಶುಕ್ರ ದಶೆ ಪ್ರಾರಂಭ ಆಗ್ತಾ ಇದೆ. ಐ ಸಿ. ಪವರ್ ಆಫ್ ಅಟಾರ್ನಿ ಅವನ ಹೆಸರಿನಲ್ಲೇ ಇದ್ರೆ ನಮ್ ಕಂಪ್ನಿ ತುಂಬಾ ಇಂಪ್ರೂವ್ ಆಗುತ್ತೆ ಅಣ್ಣ. ಅವನ ಹೆಸರಿನಲ್ಲೇ ಬರೆಯೋಣ. ಓಕೆ, ನೀನು ಹೇಳ್ದಾಗೆ ಮಾಡ್ತೀನಿ. ಆದ್ರೆ ಒಂದು ವಿಷಯ, ಏನಣ್ಣ? ನೀನು ಗಜಪತಿ ಜೊತೆಲೇ ಇರಬೇಕು. ಆಯ್ತಾಯ್ತು. ಓಕೆ ಆಯ್ತು. ಓಕೆ, ಗಜಪತಿ ಬಾ. ಈ ರೀತಿ ಪವರ್ ಆಫ್ ಅಥಾರಿಟಿ ಬರ್ಕೊಟ್ಮೇಲೆ ಮುಂದೇನಾಯ್ತು ಅಂತ ನಿನಗೆ ಗೊತ್ತಿಲ್ಲ. ಒಂದ್ ದಿವಸ ನೋಡು ಗಜಪತಿ, ನಾವು ಹೀಗೆ ಇದ್ರೆ ನೀನು ಮ್ಯಾನೇಜರ್ ಆಗೇ ಇರ್ತೀಯ, ನಾನು ಅಸಿಸ್ಟೆಂಟ್ ಆಗೇ ಇರ್ತೀನಿ. ಲೈಫ್ನಲ್ಲಿ ಇಂಪ್ರೂವ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಪವರ್ ಆಫ್ ಅಟಾರ್ನಿ ನಿನ್ನ ಹೆಸರಿನಲ್ಲೇ ಇರೋದ್ರಿಂದ ಎಲ್ಲ ಹಣನು ಹೊಡೆದು ಬಿಟ್ಟು 50-50 ಮಾಡಿಕೊಂಡು ಲೈಫ್ನಲ್ಲಿ ಸೆಟ್ ಆಗ್ಬಿಡೋಣ. ನನ್ನ ಮಗನೇ, ಅನ್ನ ಇಟ್ಟು ಮನೆಗೆ ಕನ್ನ ಹಾಕುತ್ತೆ ಕೊಟ್ಟ್ಯಾ? ಇದೇ ಮೊದಲು ಇದೇ ಕೊನೆ. ಇನ್ನೊಂದು ಸಾರಿ ಏನಾದ್ರೂ ಇಂಥ ಮನೆ ಹಾಳ ಐಡಿಯಾ ಕೊಟ್ರೆ ನಿನ್ನ ಕೆಲಸದಿಂದ ನಾನು ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಅಯ್ಯಯ್ಯೋ! ಏ ಕಳಿಂಗ, ಇವನು ಎಚ್ಚರ ಆಗೋದ್ರೊಳಗಾಗಿ ರಾಘವೇಂದ್ರ ರಾಯರನ್ನ ಕೊಲೆ ಮಾಡಿಬಿಟ್ಟು ಎಲ್ಲ ಹಣನು ಹೊಡೆದು ಬಿಡೋಣ. ಪವರ್ ಆಫ್ ಅಟಾರ್ನಿ ಇವನ ಹೆಸರಿನಲ್ಲಿ ಇರೋದ್ರಿಂದ ಹಣಕ್ಕೋಸ್ಕರ ಇವನೇ ಕೊಲೆ ಮಾಡ್ದ ಅಂತ ಇವನ್ ಮೇಲೆ ಬರುತ್ತೆ. ಮೊದಲು ಇವನ ರೂಮ್ನಲ್ಲಿ ಹಾಕಿ ಬೀಗ ಹಾಕ್ಬಿಡೋಣ. ನಡಿ. ಈ ರೀತಿ ಸಂಚು ಮಾಡಿದ ಆ ಪಾಲಾಕ್ಷನು ಕಾಳಿಗಾನು ನನ್ನೊಂದು ರೂಮಲ್ಲಿ ಕೂಡ ಹಾಕಿದ್ರು. ನಾನು ತಪ್ಪಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಯಜಮಾನ್ರ ಕತೆನ ಮುಗಿಸ್ಬಿಟ್ಟಿದ್ರು. ನಿಮ್ಮ ಹತ್ರ ಬಂದು ಗಜಪತಿನೇ ಯಜಮಾನರನ್ನ ಮುಗಿಸ್ಬಿಟ್ಟ. ನೀವಿಲ್ಲಿದ್ರೆ ನಿಮ್ ಕತೆನೂ ಮುಗಿಸ್ಬಿಡ್ತಾನೆ, ಬೇಗ ತಲೆ ಬಸ್ಕೊಳ್ಳಿ ಅಂತ ನಿಮ್ಗೆ ಪ್ರಚೋದನೆ ಮಾಡಿದ್ರು. ಅವ್ರ ಮಾತನ್ನೇ ಸತ್ಯ ಅಂತ ನಂಬಿದ್ ನೀವು ಮಗುನು ಕರ್ಕೊಂಡು ಎಲ್ಲೋ ದೂರ ಹೊರಟೋದ್ರಿ. ನಾನ್ ನಿಮ್ಮನ್ನು ಹುಡುಕೊಂಡು ಬಂದಾಗ ನೀವೆಲ್ಲೂ ಸಿಗ್ಲಿಲ್ಲ. ಹೋಗ್ಲಿ ಗುರುನಾನು ಕರ್ಕೊಂಡ್ಬರೋಣ ಅಂತ ಸ್ಕೂಲ್ ಹತ್ರಕ್ಕೆ ಹೋದೆ. ನೀವು ಕರ್ಕೊಂಡು ಹೋಗಿರೋ ವಿಚಾರ ಗೊತ್ತಾಯ್ತು. ನನ್ ಮೇಲೆ ಕೊಲೆ ಆಪಾದನೆ ಆಗ್ಬೇಕು ಅಂತ ಪ್ರಯತ್ನ ಪಟ್ಟ ಆ ಪಾಲಾಕ್ಷರಿಗೆ ಧರ್ಮನೇ ಸರಿಯಾಗಿ ಬುದ್ಧಿ ಕಲಿಸ್ತು. ಅವತ್ತಿನಿಂದ ನಿಮ್ಮನು ಗುರುನು ಹುಡುಕಿಸ್ದೇ ಇರೋ ಜಾಗ ಇಲ್ಲ, ನೆನೆಸ್ಕೊಳ್ದೇ ಇರೋ ದಿವಸ ಇಲ್ಲ. ಎಲ್ಲೂ ನೀವು ಸಿಕ್ಲಿಲ್ಲಕ್ಕ, ಎಲ್ಲೂ ನೀವು ಸಿಕ್ಲಿಲ್ಲ. ಇದಿಷ್ಟು ಸತ್ಯವಾಗಿ ನಡೆದ ಕತೆ. ನನ್ ಮಾತು ನಂಬು. ನಿನ್ನ ಮೂಗು ನೇರಕ್ಕೆ ಕತೆ ಕಟ್ಟಿ ಹೇಳ್ತಿದ್ಯಾ? ಇದೆಲ್ಲ ನಾನ್ ನಂಬೇಕಾ? ಕಲಿಯುಗ ತುಂಬಾ ತಳ್ಕಂಬಳ್ಕ. ಒಂದ್ ನಿಮಿಷ. ಈಗ್ಲಾದ್ರೂ ನನ್ ಮೇಲೆ ನಂಬಿಕೆ ಬಂತ ಗುರು? ಇಷ್ಟು ದಿವಸ ನನ್ನ ಕಣ್ಣೆದ್ರಿಗೆ ಇದ್ರು ನೀವೇ ನಮ್ಮ ಯಜಮಾನರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಈ ಕ್ಷಣದಿಂದ ಗುರು ಗ್ರೂಪ್ ಆಫ್ ಆಲ್ ಕಂಪನೀಸ್ಗೆ ನೀವೇ ಒಡೆಯರು, ನೀವೇ ಧಣಿಗಳು. ಇಷ್ಟು ದಿವಸ ನನ್ನ ಕಣ್ಣಲ್ಲಿ ಕಣ್ಣಾಗಿ ಕಾಪಾಡ್ಕೊಂಡ್ ಬಂದ ಈ ಡಾಕ್ಯುಮೆಂಟ್ಸ್ ನ ಇವತ್ತು ನಿಮ್ಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಅಕ್ಕ, ನಂದೊಂದು ಮಾತು ನೆರವೇರಿಸ್ಕೊಡ್ಬೇಕಕ್ಕ. ಏನಪ್ಪ? ನನ್ಗಿರೋಳು ಒಬ್ಳೇ ಮಗಳು, ನಿನ್ ಮನೆ ತುಂಬಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನವ್ವ. ಸರಿಯಪ್ಪ. ಗುರು. ಗೀತಾ, 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 ಸಾರಿ ಡ್ಯಾಡಿ, ನಿಮ್ಮ ಮನಸ್ಸಿಗೆ ನೋವು ಮಾಡೋದಕ್ಕೆ ಕ್ಷಮೆ ಇರಲಿ.
ನಾನು ಪ್ರೀತಿ ಮಾಡಿದ ಮದನ್ ಜೊತೆ ಹೋಗ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರ್ಲಿ. ಏನ್ ಮದನ್, ನಿನ್ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಸೂಪರ್ ಡ್ಯಾಡಿ. ಮದನ್ ಗುಡ್. ಮದನ್ ಹಾಯ್ ಗೀತಾ. ಹಾಯ್ ಮದನ್. ಅಪ್ಪಾಜಿ, ಗೀತಾ. ಹಲೋ, ನಮಸ್ಕಾರ. ಗುಡ್ ಸೆಲೆಕ್ಷನ್. ಮದನ್ ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಅಪ್ಪಾಜಿ, ಓಕೆ, ಕ್ಯಾರಿ ಆನ್. ಕಮಾನ್ 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 ಕಮಾನ್. ವಾಟ್ಸ್ ದ ಮ್ಯಾಟರ್ ಗೀತಾ? ಸಿಟ್ ಡೌನ್. ಮದನ್ ನಿನ್ಗೊಂದ್ ಮಾತು ಹೇಳ್ಬೇಕು ಅಂತಿದ್ದೀನಿ. ಹೇಳು. ನಮ್ ತಂದೆ ನನ್ನನ್ನ ಬೇರೆಯವ್ರ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ನನಗದ್ ಹಿಡಿಸ್ಲಿಲ್ಲ, ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಒಂದ್ಸಲ ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಬೇಡ ಮದನ್, ನನಗ ಆಸ್ತಿ ಹಣ ಯಾವ್ದು ಬೇಡ. ಏನಾಯ್ತು ಮದನ್? ಏನಿಲ್ಲ ಏನಿಲ್ಲ, ಯು ರಿಲ್ಯಾಕ್ಸ್, ಐ ವಿಲ್ ಬಿ ಇನ್ ಅ ಮಿನಿಟ್. Okay. ಯಾಕೋ, ಏನಾಯ್ತು? ಅಪ್ಪಾಜಿ, ಗೀತಾ ಅವ್ರ ಅಪ್ಪನ ಆಸ್ತಿ ಹಣನೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಇದಕ್ಕೆಲ್ಲ ಯಾಕೋ ಯೋಚನೆ ಮಾಡ್ತೀಯಾ? ಅವಳು ನಿನ್ನನ್ನ ಸಂಪೂರ್ಣವಾಗಿ ನಂಬ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಯಾರಾದ್ರೂ ಹುಡುಕಾಡ್ತಾರೇನೋ? ಅಂದ್ರೆ ಗಜಪತಿಗಿರೋದು ಒಬ್ಳೇ ಮಗಳು, ಅವಳೇ ಆ ಆಸ್ತಿ. ಎಷ್ಟು ದಿವಸ ಲವ್ ಮಾಡಂತಾರ ಹೇಗ್ ನಾಟಕ ಆಡ್ದೋ ಹಾಗೆ ಮದುವೆನೂ ಮಾಡ್ಕೊಂಬಿಡು, ಎಂಜಾಯ್ ಮಾಡು. ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಬಂದ್ಮೇಲೆ ಮುಗಿಸ್ಬಿಡು. ಇದೇ ನಿನ್ ಗೊತ್ತಲ್ವಲ್ಲ? You bastard! Shit! You bastard! You idiot! You bloody rogue! ಯಾಕ್ ನನ್ನನ್ನ ಪ್ರೀತಿ ಹೋಗಿ ನಾಟಕ ಮಾಡ್ದೆ? ಯಾಕ್ ನನಗೆ ಮೋಸ ಮಾಡ್ದೆ? ನಾನು ನಿನಗೆ ದ್ರೋಹ ಮಾಡಿದೆ. ಅದನ್ನ ಅವನೇನ್ ಕೇಳ್ತೀಯ? ನಾನ್ ಹೇಳ್ತೀನಿ ಕೇಳು. ಒಂದ್ ಕಾಲದಲ್ಲಿ ನಿಮ್ಮಪ್ಪ ನನಗೆ ಆತ್ಮೀಯ ಗೆಳೆಯನಾಗಿದ್ದ. ಈಗ ಅವನು ಅನುಭವಿಸ್ತಿರೋ ಆಸ್ತಿಯಲ್ಲಿ ನನಗೂ ಅರ್ಧ ಪಾಲಿದೆ. ಅದನ್ನ ಕೊಡದೆ ನಾನು 15 ವರ್ಷಗಳ ಕಾಲ ಜೈಲ್ ಶಿಕ್ಷೆ ಅನುಭವಿಸ ಮಾಡ್ಬಿಟ್ಟ. ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ. ಅವನು ನೆಮ್ಮದಿಯಾಗಿ ಇರ್ಕೊಡ್ದು. ಅದಕ್ಕೆ ನಾನೊಂದು ಯೋಚನೆ ಮಾಡಿದೆ. ನನ್ನ ತಮ್ಮನ ಮಗ ಮದನ್ಗೆ ನಿನ್ನ ಪ್ರೀತಿ ಮಾಡುವಂತ ಹೇಳ್ದೆ. ಅವನ ಪ್ರೀತಿ ನಿಜ ಅಂತ ನಂಬಿ ನೀನು ಅವನ ಬಲಕ್ಕೆ ಬಿದ್ದೆ. ಈಗ ನೀನ್ ಇಲ್ಲಿದೀಯಾ. ಇದಕ್ಕೆಲ್ಲ ಪ್ಲಾನ್ ಯಾರ್ದು ಗೊತ್ತಾ? ಈ ಪಾಲಾಕ್ಷಂದು. You bloody rogue! ಅವತ್ತು ನಮ್ಮ ತಂದೆ ನಿನ್ನ ಮೊದಲನೇ ಸಲ ನೋಡ್ದಾಗ್ಲೇ ಹೇಳಿದ್ರು ನೀನೊಬ್ಬ ಲೋಫರ್ ಅಂತ. ಆದ್ರೆ ನಾನು ಅದನ್ನ ನಂಬಲಿಲ್ಲ. ನನಗೆ ಈಗ ಗೊತ್ತಾಯ್ತು ನೀನೆಂತ ನೀಚ ಅಂತ. ನಾನು ಇನ್ 1 ಸೆಕೆಂಡ್ ಇಲ್ಲಿ ಇರಲ್ಲ. ಹಲೋ, ಸುಲಭವಾಗಿ ಸಿಕ್ಕಿರೋ ಹಕ್ಕಿನ ಬಿಟ್ಬಿಡ್ತೀನಾ? Stay here. ಗಜಪತಿ ಹಿಯರ್. ತುಂಬಾ ವರ್ಷಗಳ ಮೇಲೆ ಮೀಟ್ ಮಾಡ್ತಾ ಇದ್ದೀವಿ. ನಾನು ಯಾರು ಅಂತ ಗೊತ್ತಾಯ್ತಾ? ಪಾಲಾಕ್ಷ. ಹೌದು, ನಾನೇ ಪಾಲಾಕ್ಷ ಮಾತಾಡ್ತಿರೋದು. ಈಗ ನಿನ್ನ ಮಗಳು ನಮ್ಮ ಹತ್ರ ಇದ್ದಾಳೆ. ನಿನ್ನ ಆಸ್ತಿನೆಲ್ಲ ನನ್ನ ತಮ್ಮನ ಮಗ ಮದನ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿ 24 ಗಂಟೆ ಒಳಗಾಗಿ ಎಲ್ಲಾ ಡಾಕ್ಯುಮೆಂಟ್ಸು ನಮ್ಮ ಕೈ ಸೇರ್ಬೇಕು. ಏನಾದ್ರೂ ಪೊಲೀಸ್ ತಿಳಿಸ್ತೀಯೋ ನಿನ್ನ ಮಗಳಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದ್ಬಿಡ್ತೀವಿ. ಹುಷಾರ್. ಏನಾಯ್ತು? ಆ ದ್ರೋಹಿ ಪಾಲಾಕ್ಷ ನನ್ನ ಮಗಳು ಗೀತನ ಹಿಡಿದಿಟ್ಟಿದ್ದಾನಪ್ಪ. ಆಸ್ತಿನೆಲ್ಲ ಅವನ ಹೆಸರಿಗೆ 24 ಗಂಟೆ ಒಳಗೆ ಬರೆದು ಕೊಟ್ರೆ ಮಾತ್ರ ನನ್ನ ಮಗಳನ್ನ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕುಡಿಲಿ. ಹಲೋ. ಹಲೋ, ಯಾರು? ಏನ್ ಬೇಕು ನಿಮಗೆ? ಏಯ್, ಮತ್ತೆ ಮತ್ತೆ ಅದನ್ನೇ ಹೇಳಕ್ಕಾಗಲ್ಲ. ಆಸ್ತಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಡು ಅಂತ ಹೇಳಿಲ್ಲ? ಹುಚ್ಚ, ಲೀಗಲ್ ಆಗಿ ಪವರ್ ಆಫ್ ಅಟಾರ್ನಿ ಮಾಡ್ಬೇಕು ಅಂದ್ರೆ 1 ವಾರ ಬೇಕು. ಅದ್ರ ಬದಲು ಏನ್ ಬೇಕು ಹೇಳು? ನೀನ್ ಯಾರೋ ಮಾತಾಡ್ತಾ ಇರೋದು? ನಾನಾ? ಅಬದುಲ್ಲಾ, ರಸತ್ತುಲ್ಲಾ, ಆಯತ್ತುಲ್ಲಾ, ಬಬತ್ತುಲ್ಲಾ, ಪ್ರಫೆತ್ತುಲ್ಲಾ, ಚಪ್ಪರ್ ಖಾನ್ ಅಂತ ಅವ್ರ ಮ್ಯಾನೇಜರ್. ಅವ್ರ ಮ್ಯಾನೇಜರ್ ಮಾತಾಡ್ತಾ ಇರೋದು. ಪವರ್ ಆಫ್ ಅಟಾರ್ನಿ ಮಾಡ್ಕೊಡೋದಕ್ಕೆ 1 ವೀಕ್ ಟೈಮ್ ತಗೊಂತದಂತೆ. ಬೇರೆ ಏನ್ ಬೇಕು ಅಂತ ಕೇಳ್ತಾ ಇದ್ದಾನೆ. 10 ಕೋಟಿ ರೂಪಾಯಿ ಕ್ಯಾಶ್ ಅಂತ ಹೇಳು. ಹಲೋ, 10 ಕೋಟಿ ರೂಪಾಯಿ ಕ್ಯಾಶ್ ಬೇಕು. 10 ಕೋಟಿನ? ಆಯ್ತು, ರೆಡಿ ಮಾಡ್ತೀವಿ. ಲೊಕೇಶನ್ ಇಲ್ಲಿ ಅಂತ ಹೇಳು. ಓಕೆ. ಇಷ್ಟೊತ್ತು ಸೆಂಟಿಮೆಂಟ್ಗೋಸ್ಕರ ಒಂದು ಬ್ರೇಕ್. ಈಗ ನೋಡಿ ಕ್ಲೈಮ್ಯಾಕ್ಸ್. ಯಾಕೋ ಇಷ್ಟು ಟೆನ್ಷನ್ ತಗೋತಾ ಇದೀಯಾ? ನಮ್ ದುಡ್ಡಿನ ಬಂದಿಲ್ವಲ್ಲ ಅದಕ್ಕೆ. ಸೊಮೆ,
ಸುಳ್ಳು ಸುಮ್ಮನೆ ದುಡ್ಡೆಲ್ಲ ತಗೊಂಬಂದಿದ್ಯಾ? ಇದೆ. ಮದನ್ ಓಪನ್ ಮಾಡು. ಮೋಸ ದೊಡ್ಡಪ್ಪ. ಯೋ ಇಡಿಯಟ್, ಯಾರ ಹತ್ರ ಆಟ ಆಡ್ತಾ ಇದೀಯೋ? ಯೋ ತಾತ, ಇಡಿಯಟ್ ನಾನಾ ನೀನಾ? ಅಲ್ಲ, 10 ಕೋಟಿ ರೂಪಾಯಿ ಕ್ಯಾಶ್ ನ ಈ ಬಾಕ್ಸ್ ಅಲ್ಲಿ ಎತ್ತಾಕೊಂಬರಕ್ಕೆ ನಾನೇನ್ ಜಟಕಾ ಸ್ಟ್ಯಾಂಡ್ ಕೂಲಿನ? ಆಲ್ರೆಡಿ 10 ಕೋಟಿ ರೂಪಾಯಿನ ಇವನ ಹೆಸರಲ್ಲಿ ಡೆಪಾಸಿಟ್ ಮಾಡಾಯ್ತು. ಇಲ್ಲಿ ದೊಡ್ಡಪ್ಪ, ಇವನ್ ಯಾರೋ ಸುಳ್ಳು ಹೇಳ್ತಾವನೆ. ಸುಳ್ಳ? ಅಯ್ಯೋ, ನಿನ್ ಬ್ಯಾಂಕ್ SCB ತಾನೆ? ನಿನ್ ಅಕೌಂಟ್ ನಂಬರ್ 81347 ತಾನೆ? ಹೌದು. ಮತ್ತೆ ಕೇಳ್ರಪ್ಪ. ಕೊಡೋ ಫೋನ್, ಇವನ್ ಹೋಗ್ತೆ ಗೊತ್ತಾಗುತ್ತೆ. ಹಲೋ, ಹಾ ಮ್ಯಾನೇಜರ್ ಮಾತಾಡೋದಾ? ಎಸ್ ಮ್ಯಾನೇಜರ್ ಸ್ಪೀಕಿಂಗ್. SCB ಬ್ಯಾಂಕಾ? 81347 ಅಲ್ಲಿ ಎಷ್ಟು ಹಣ ಡಿಪಾಸಿಟ್ ಆಗಿದೆ? ಈಗ 1 ಗಂಟೆ ಮುಂಚೆ ಬಂದು 9,99,00,000 ರೂಪಾಯಿ ಡಿಪಾಸಿಟ್ ಮಾಡಿದ್ದಾರೆ. 9,99,00,000. ಡಬಲ್ ಗೇಮ್. ಹೇ, 10 ಕೋಟಿ ಹಣನ ತಂದೆ ಮಗ ಇಬ್ರು ಹಂಚ್ಕೊಳಕ್ ನೋಡ್ತಿದ್ದೀರಾ? ಇಲ್ಲ ಅಣ್ಣ. ಎಲ್ಲ ಬಡ್ಡಿ ಮಕ್ಕಳು. ರಾಘವೇಂದ್ರನ್ ಕೊಲೆ ಮಾಡಿ 15 ವರ್ಷ ಜೈಲು ಅನುಭವಿಸ್ತವನು ನಾನು. ಹಣ ತಕೊಂಡು ಮಜಾ ಮಾಡ್ತೀರೇನು ನೀವು? ಇದೆಲ್ಲ ಸುಳ್ಳು ಅಣ್ಣ. ಸುಳ್ಳು? ಏಯ್, ಏನು ಸುಳ್ಳು? ಯಾರು ಸುಳ್ಳು ಹೇಳ್ತಿರೋದು? ಈಗಾಗಲೇ 15 ವರ್ಷ ಹೋಗಿ ಬಂದಿದ್ದೀನಿ. ನಿಮ್ಮಿಬ್ಬರನ್ನು ಡ್ರಮ್ ಅನ್ಸ್ಬಿಟ್ಟು ಇನ್ನು 15 ವರ್ಷ ಜೈಲಿಗೆ ಹೋಗ್ತೀನಿ. ಏಯ್, ನನಗೆ ಟೋಪಿ ಹಾಕ್ತೀರಾ? ನನ್ನ ಮಕ್ಕ ಮೋಸ ಮಾಡ್ತೀರಾ? ಅಪ್ಪ ಮಕ್ಕಳ ಸುಳ್ಳು ಕೊಡ್ತೀನಿ. ಎಲ್ಲೋನು? Don't worry, I'm here. Back side, ಗೆಲ್ತಾನೆ.
ಮಣಿ ಬಾರೆ. ಬೇಬಿ ಏಯ್ ತಾತ, ನಿಮ್ ಕಡೆಯವರೆಲ್ಲ ಒದೆ ತಿಂದ್ರು ಇನ್ನೂ ಬುದ್ಧಿ ಬಂದಿಲ್ಲ ನಿನಗೆ. ಏಯ್ ಬಿಡವಳ ಅವ್ರ ಕೈಲಿ ಏನಿರಲಿಲ್ಲ ಓಡೋದ್ರು. ಈಗ ನಿನ್ನ ಡುಮ್ ಅನ್ಸ್ಬಿಡ್ತೀನಿ. ನಮಸ್ಕಾರ ಸರ್. ತೋರಿಸ್ಬಿಟ್ಟು ನಾನು ಡುಮ್ ಅನ್ಸ್ಬಿಡ್ತೀಯಾ ಅಂತ್ಯಾ? ಏಯ್ ಬಾಯ್ ಕಡೆ ಗುರು ಬಾಯ್ಲಿ. ಗುರು ಏಯ್ ಬಾರಲ್ಲಿ ಬೀಸೋನ್ಗೆ. ಏಯ್ ನೀ ಬಾಯ್ಲಿ ಬೀಸೋನ್ಗೆ. ನಮ್ಮ ಅಪ್ಪ ಬೀಸೋ. ಏಯ್ ನೀನ್ ಈ ಕಡೆ ಬಾ. ಇವನು ಬೀಸು. ವಯಸ್ಸಾಯ್ತು ಬಿಟ್ಬಿಡು. ಒದೆ ತಿಂದ್ರೆ ವಯಸ್ಸು ಬಂದ್ಬಿಡ್ತದೆ. ಏಯ್ ಬೀಸೋ. ನಮ್ಮ ಅಣ್ಣ, ನನ್ನ ತಮ್ಮ. ಏ ಬೀಸ. ಏನೋ ಮಗಳು ತಾನೆ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಯಾಕ ಅಳ್ತಿದ್ಯಾ? ಮುಂಚೆ ಏನು ಇಲ್ಲದೆ 15 ವರ್ಷ ಜೈಲ್ಗೆ ಬಂದಿರಿ, ತಿರ್ಗಾ ಹೋಗ್ಬೇಕಾ? ಈಗ ಒಬ್ಬರೇ ಒಬ್ಬಡ ಫ್ಯಾಮಿಲಿ ಸಮೇತ ಹೋಗು. ಹಂಗೆ ವಯಸ್ಸಾದ ಜೈಲರ್ಗಳು ಇರ್ತಾರೆ, ಜೈಲಲ್ಲಿ ಅವ್ರನ್ನ ಸೆಟಪ್ ಮಾಡ್ಕೊಂಡ್ಬಿಡು. ಅನ್ನ ಸಿಗ್ತಾರೇನಪ್ಪ? ಕರ್ಕೊಂಡೋಗಿ ಸಾಬ್ರೆ. ಅಬ್ಬ ಈಗನ್ ಯಾಕ್ಬೇಕು ತಗೊಳ್ಳಿ. ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ಮಲ್ಲಿ ಸೇಡ್ ತೀರಿಸ್ಕೊಳಕ್ಕೆ ನಾನು ಮಾಡಿದ ತಪ್ಪಿಗೆ ಆ ದೇವ್ರೆ ನನ್ಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ಹೆಣ್ ಬುದ್ಧಿ ಮೊಣಕಾಲ್ ಕೆಳಗೆ ಅಂತ ನಿನ್ನಂತ ಹೆಣ್ಮಕ್ಳನ್ನ ನೋಡೇ ದೊಡ್ಡವ್ರು ಹೇಳಿದ್ರು ಅಂತ ಕಾಣಿಸುತ್ತೆ. ಅದೇ ಒಂದು ಹೆಣ್ಣು ಮನಸ್ಸಿಟ್ರೆ ಒಬ್ಬ ಯಶಸ್ವಿ ಗಂಡಿನ ಬೆನ್ನೆಲುಬು ಆಗ್ಬೋದು. ಆ ರೀತಿ ನೀನ್ ಆಗ್ಬೇಕು ಅಂತಾನೆ ನಾನು ಆಸೆ ಪಡ್ತೀನಿ. ನೀನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅನುಭವಿಸಿದ್ಮೇಲೆ ನೀನ್ ನನಗೆ ಓಕೆ, ನಾನ್ ನಿಂಗೆ ಓಕೆನಾ? I love you, Guru. I love you. ಅಳಿಯಂದ್ರೆ ಜೊಲ್ಲು ಬೆಡ್ರೂಮ್ ಅಲ್ಲಿ ಸುರಿಸಿವ್ರಂತೆ. ಇಲ್ಲಿ ಫೋಟೋ ಪೋಸ್ ಕೊಡಿ. ಅಂದಾಗೆ ಇನ್ಯಾವ್ದೋ ಒಂದು ಗ್ರಹ ಮಿಸ್ ಆಗಿದೆಯಲ್ಲ, ಯಾವ್ದು? ನಾನೇ ಬಂದ್ಬಿಟ್ಟೆ ಅಪ್ಪ. ಅಳಿಯಂದ್ರೆ ಸೀರಿಯಸ್ ಆಗಿರ್ಬೇಡಿ. ಇಸ್ಮೈಲ್ ಪ್ಲೀಸ್.